ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 11ನೇ ಅಧ್ಯಾಯ 10ರಿಂದ 26ನೇ ವಚನವನ್ನ ನಾವು ನೋಡ್ಕೊಳ್ಳೋಣ, ಓದಿಕೊಳ್ಳೋಣವಾ? ಶೇಮನ ವಂಶದವರ ಚರಿತ್ರೆ. ಜಲಪ್ರಳಯವು ಕಳೆದು 2 ವರ್ಷಗಳಾದ ಮೇಲೆ ಶೇಮನು 100 ವರ್ಷದವನಾಗಿ ಅರ್ಪಕ್ಷದನನ್ನು ಪಡೆದನು. ಅವನು ಅರ್ಪಕ್ಷದನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 500 ವರ್ಷ ಬದುಕಿದನು. ಅರ್ಪಕ್ಷದನು 35 ವರ್ಷದವನಾಗಿ ಶೆಲಾಹನನ್ನು ಪಡೆದನು. ಅವನು ಶೆಲಾಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 403 ವರ್ಷ ಬದುಕಿದನು. ಶೆಲಾನು 30 ವರ್ಷದವನಾಗಿ ಎಬಕನನ್ನು ಪಡೆದನು. ಅವನು ಎಬರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 403 ವರ್ಷ ಬದುಕಿದನು. ಅವನು ಪೆಲಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 430 ವರ್ಷ ಬದುಕಿದನು. ಪೆಲಗನು 30 ವರ್ಷದವನಾಗಿ ರೆಗುವನನ್ನು ಪಡೆದನು. ಅವನು ರೆಗುವನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 209 ವರ್ಷ ಬದುಕಿದನು. ರೆಗುವನು 32 ವರ್ಷದವನಾಗಿ ಸೆರೂಗನನ್ನು ಪಡೆದನು. ಅವನು ಸೆರೂಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 207 ವರ್ಷ ಬದುಕಿದನು. ಸೆರೂಗನು 30 ವರ್ಷದವನಾಗಿ ನಾಹೋರನನ್ನು ಪಡೆದನು. ಅವನು ನಾಹೋರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 200 ವರ್ಷ ಬದುಕಿದನು. ನಾಹೋರನು 29 ವರ್ಷದವನಾಗಿ ತೆರನನ್ನು ಪಡೆದನು. ಅವನು ತೆರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 119 ವರ್ಷ ಬದುಕಿದನು. ತೆರಾನು 70 ವರ್ಷದವನಾಗಿ ಅಬ್ರಹಾಮ, ನಾಹೋರ, ಆರನ ಎಂಬ ಮಕ್ಕಳನ್ನು ಪಡೆದನು. ಇವರೆಲ್ಲ ಬದುಕಿದರು ಮತ್ತು ಸತ್ತರು, ದೇವರಿಗಾಗಿ ಏನು ಮಾಡಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಈಗ ಓದಿದ್ವಲ್ಲ ಈ ಭಾಗದಲ್ಲಿ ನೀವು ನೋಡಿದ್ರ, ಅವರು ಬದುಕಿದ್ರು, ಸತ್ತರು. ಅವ್ರು ಬದುಕಿರ್ಬೇಕಾದ್ರೆ ಗಂಡು ಹೆಣ್ಣು ಮಕ್ಕಳನ್ನ ಪಡೆದ್ರು ಅಷ್ಟೇ, ಇನ್ನೇನು ಅದಕ್ಕೆ ಮೇಲೆ ಏನೂ ಇಲ್ಲ. ಯಾಕೆ ಇವ್ರ ಹೆಸರನ್ನೆಲ್ಲ ದೇವರು ಇಲ್ಲಿ ಬರೆದಿಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ಅದಕ್ಕೊಂದು ಅರ್ಥನೂ ಇದೆ. ಯಾರ ಹೆಸರನ್ನ ಅಲ್ಲಿ ಬರೆದಿದ್ರು, ಅದು ಒಂದು ವೇಳೆ ಅವರು ಕೆಟ್ಟದನ್ನೇ ಮಾಡಿದ್ರು, ಒಳ್ಳೆಯದನ್ನೇ ಮಾಡಿದ್ರು, ಅದರಲ್ಲಿ ಏನೋ ಒಂದು ಪಾಠ ನಮಗೆ ಕಲಿಬೇಕೆಂಬುದಾಗಿ ದೇವರು ಅವರ ಹೆಸರುಗಳನ್ನ ಅಲ್ಲಿ ಬರೆದು ಇಟ್ಟಿದ್ದಾರೆ. ಬಟ್ ಇನ್ನೊಂದು ನಾವು ನೋಡಬೇಕಾದ್ರೆ ಇದರಲ್ಲಿ ಅರ್ಥ ಆಗೋದೇನಂತಂದ್ರೆ, ಇವರು ದೇವರಿಗಾಗಿ ಏನು ಮಾಡಲಿಲ್ಲ, ದೇವರ ರಾಜ್ಯಕ್ಕಾಗಿ ಏನು ಮಾಡಲಿಲ್ಲ, ಮಾತ್ರವಲ್ಲದೆ ಆತನ ಭಕ್ತರಾಗಿನೂ ಇವರು ಜೀವಿಸಲಿಲ್ಲ, ಸುಮ್ಮನೆ ಜೀವಿಸಿದ್ರು. ಇದು ನಾವು ಕಲಿಯುವಂತ ಪಾಠ. ಸರಿ, ಯೇಸುಸ್ವಾಮಿ ನಂಬಿದಿರಾ, ಸಭೆಗೆ ಬರ್ತಾ ಇದ್ದೀರಾ, ಅಷ್ಟೇನಾ ನಿಮ್ಮ ಜವಾಬ್ದಾರಿಕೆ? ಸುವಾರ್ತೆ ಸಾರ್ರಿ, ಮತ್ತೆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ರಿ, ದೇವರ ನಾಮವನ್ನ ಪ್ರಸಿದ್ಧಿ ಪಡಿಸ್ರಿ. ಯಾರಿಗಾದ್ರೂ ಎಲ್ಲೋ ಒಂದು ಕಡೆ, ಇಲ್ಲ ಫೋನ್ ಮುಖಾಂತರನೋ ಅಥವಾ ಬಾಯಿನಲ್ಲೋ, ಇಲ್ಲ ಅಂಗಡಿಗೆ ಹೋಗ್ತಿರೋ ಅಥವಾ ಎಲ್ಲಾದ್ರೂ ಹೋದಾಗ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಪಕ್ಕದಲ್ಲಿ ಇವ್ರು ಇದ್ದಾರೆ, ನನ್ನ ಮುಂದೆ ನಿಂತಿದ್ದಾರೆ, ಇವ್ರಿಗೆ ಹೆಂಗಾದ್ರೂ ಮಾಡಿ ನನ್ನ ಸಾಕ್ಷಿನಾದ್ರೂ ಹೇಳಬೇಕು, ಅಥವಾ ನಿನ್ನ ನಾಮ ಅವತ್ತಿನ ದಿನ ಹೇಳಬೇಕು. ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಅಷ್ಟೇ, ನಿಮ್ಮ ಫೋನ್ ಬರ್ತದಲ್ಲ, ಒಂದು ವೇಳೆ ರಾಂಗ್ ನಂಬರ್ ಬರ್ಬೋದು, ಯೇಸು ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಿಧಾನವಾಗಿ ಸಾವಧಾನವಾಗಿ ಹೇಳಿ. ಅದರಲ್ಲೂ ಅವರು ಯೇಸುವನ್ನ ತಿಳ್ಕೊಳ್ತಾರೆ, ಏನಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ಸೊ ಹೀಗಾಗಿ ಅದು ಒಂದು ಪಾಠ. ನಾವು ಸುಮ್ಮನೆ ಇರೋದಕ್ಕಲ್ಲ ಈ ಲೋಕದಲ್ಲಿರೋದು. ಮೂರನೇದಾಗಿ ಇದರಿಂದ ನಮ್ಗೆ ಅರ್ಥ ಆಗೋದು ಏನಂತಂದ್ರೆ, ಒಂದು ವೇಳೆ ಈ ಲೋಕದಲ್ಲಿ ನೀನು ಯೇಸುವನ್ನೇ ನಂಬಿಲ್ಲ ಅಂದ್ರೆ, ನೀನು ಹುಟ್ಟಿರೋದು ಸಾಯೋಕ್ಕಿಂತ ಮುಂಚೆ ಯೇಸುವನ್ನ ಸ್ವಂತ ರಕ್ಷಕನಾಗಿ, ದೇವರನ್ನಾಗಿ ಅಂಗೀಕರಿಸಿಕೊಂಡು ಪರಲೋಕ ರಾಜ್ಯದಲ್ಲಿ ನಿತ್ಯತ್ವದಲ್ಲಿ ಆತನೊಂದಿಗೆ ಇರೋದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಉಂಟು ಮಾಡಿದ್ದಾರೆ. ಇದೇ ಆ ಸುಪ್ರಸನ್ನತೆ ಕಾಲ, ಇದೇ ಆ ರಕ್ಷಣೆ ದಿನ. ಯೇಸುವೆ ನನ್ನ ಹೃದಯದೊಳಗೆ ಬಾ, ನಾನು ಪಾಪಿ, ನನಗೆ ಬಿಡುಗಡೆ ಬೇಕು,
ಮಾತ್ರವಲ್ಲದೆ ನನ್ನ ದೇವರನ್ನಾಗಿ ಕರ್ತನಾಗಿ ನಾನು ಅಂಗೀಕರಿಸ್ಕೊಳ್ತೀನಿ ದೇವರು ಎಂಬುದಾಗಿ ಹೇಳಿ ಇವತ್ತು ನೀವು ಹೃದಯದನ್ನೇ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನಿಮಗೆ ರಕ್ಷಣೆ ಉಂಟಾಗ್ತದೆ. ಯೇಸುವಿನೊಂದಿಗೆ ನೀವಿರ್ಬೋದು. ಸುಮ್ಮನೆ ಮಾತ್ರ ನೀವಿರಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ಈ ದಿನ ನಮ್ಮೊಂದಿಗೆ ನೀನು ಮಾತನಾಡ್ತೀರಾ. ನಾವ್ಯಾರು ಸುಮ್ಮನೆ ಇರಬಾರ್ದು. ದೇವರ ಮಕ್ಕಳಾಗಿನೂ ಸಹ ಎಲ್ಲಾದರೂ ದೇವರೇ, ನಾವು ಸ್ಕೂಲ್ ಓದ್ತೀವೋ, ಕಾಲೇಜ್ ಓದ್ತೀವೋ, ಮನೆ ಕೆಲಸ ಮಾಡ್ತೀವೋ, ಗೌರ್ಮೆಂಟ್ ಕೆಲಸ ಮಾಡ್ತೀವೋ, ಪ್ರೈವೇಟ್ ಕೆಲಸ ಮಾಡ್ತೀವೋ, ನಾವು ಸೇವೆ ಮಾಡ್ತೀವೋ, ಏನು ಮಾಡ್ತಾ ಇದೀವೋ, ಎಲ್ಲೂ ಅಷ್ಟೇ ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ನಾವು ಜೀವಿಸುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ
ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಬಿದ.